ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ನಾವು ಕೇರಳಕ್ಕೆ ಬಂದಿದ್ವಿ ಲಾಸ್ಟ್ ವೀಕ್. ಯಾಕೆ ಏನು ಅಂತೆಲ್ಲ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಸಡನ್ನಾಗಿ ನಾವು ಕೇರಳಗೆ ಹೋಗಬೇಕಾಯ್ತು. ಸೊ ಹೋಗಿ ಏನೋ ಸ್ವಲ್ಪ ಯಾಕೋ ಮನಸ್ಸಿಗೆಲ್ಲ ಬೇಜಾರಾಗಿತ್ತು. ಹಾಗಾಗಿ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋಣ ಅಂತೇಳಿ ನಾನು ಅಪ್ಪು ಹೊರಟಿದ್ವಿ. ನಮ್ಮ ಮನೆ ಹತ್ರ ಸುಮಾರು ದೇವಸ್ಥಾನಗಳಿದೆ. ವಿಷ್ಣುದು ದೇವಸ್ಥಾನ ಮತ್ತು ಕುಟುಂಬದ ದೇವಸ್ಥಾನ ಮತ್ತು ದೇವಿದು ದೇವಸ್ಥಾನಗಳೆಲ್ಲ ಸುಮಾರಿದೆ. ಅದೆಲ್ಲ ಒಂದೊಳ್ಳೆ ಪಾಸಿಟಿವ್ ವೈಬ್ ಇರೋ ದೇವಸ್ಥಾನಗಳು. ಹಾಗೆ ನನಗೆ ಪ್ರತಿ ಸರ್ತಿ ಕೇರಳಕ್ಕೆ ಹೋದಾಗ ಆ ದೇವಸ್ಥಾನಗಳಿಗೆ ಹೋದರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಹಾಗೆ ಯಾಕೋ ಬೇಜಾರಾಗಿತ್ತು. ಹಾಗೆ ಹೋಗಿ ಬರೋಣ ಆ ದೇವಸ್ಥಾನಗಳಿಗೆಲ್ಲ ಅಂತ ಹೊರಟ್ವಿ. 3 ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗೆ ಹೊರಟ್ವಿ. ಹಾಗೆ ನಾವು ಫಸ್ಟ್ ವಿಷ್ಣು ಭಗವಾನ್ ದೇವಸ್ಥಾನಕ್ಕೆ ಹೋದ್ವಿ. ದಿಸ್ ಇಸ್ ಮೈ ಫೇವ್ರೇಟ್ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋದರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ನಾನು ಆ್ಯಕ್ಚುಲಿ ಮುಂಚೆ ವಿಷ್ಣು ಭಗವಾನ್ ದೇವಸ್ಥಾನ ನೋಡಿರಲಿಲ್ಲ. ಮದುವೆ ಆದಮೇಲೆ ನನಗೆ ಈ ದೇವರೇ ಫಸ್ಟ್ ಟೈಮ್, ಈ ದೇವಸ್ಥಾನನೇ ಫಸ್ಟ್ ಇಂಟ್ರಡ್ಯೂಸ್ ಆಗಿದ್ದು, ವಿಷ್ಣು ದೇವ್ರದ್ದು. ಸೊ ಹಾಗೆ ಈ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ವೈಬ್ ಇದೆ. ಆ್ಯಂಡ್ ನಾನು ಮದುವೆ ಆಗಿ ಫಸ್ಟ್ ಕೇರಳಕ್ಕೆ ಹೋದಾಗ ಫಸ್ಟ್ ಡೇನೇ ನನಗೆ ರಾತ್ರಿ ಏನೋ ನೋಡಿದಾಗೆ ನೆನಪಾಯಿತು, ಏನೋ ನೋಡಿದಾಗ ಅನಿಸ್ತು. ಏನು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಿರಲಿಲ್ಲ. ಬಿಕಾಸ್ ಒಂಥರ ಡಿಫ್ರೆಂಟ್ ಅವತಾರದಲ್ಲಿ ನನಗೆ ಕಾಣಿಸಿದ್ದು ದೇವರು. ಮತ್ತೆ ಹೋಗ್ತಾ ಗೊತ್ತಾಗಿದ್ದು ಇದು ವಿಷ್ಣು ಭಗವಾನ್ ನನಗೆ ಬಂದಿದ್ದು ಫಸ್ಟ್ ಡೇ ಕನಸಲ್ಲಿ ಅಂತ. ಅದು ಕನಸು ಅಂತಲ್ಲ, ನಂಗೆ ಅದು ಕ್ಲಿಯರಾಗಿ ಕಣ್ಣಲ್ಲಿ ನೋಡಿದ್ದು ಇನ್ನೂ ಸಹ ನೆನಪಿದೆ ಇಮೇಜು. ಸೊ ಹಾಗೆ ಆ ದೇವರು ಹಾಗೆ ನನಗೆ ತುಂಬ ಇಷ್ಟ. ಅದಾಗಿ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇದು ದೇವಿ ದೇವಸ್ಥಾನ. ಇಲ್ಲಿ ಸ್ವಲ್ಪ ಎಲ್ಲ ರಿನೋವೇಷನ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾನು ಒಳಗಡೆ ಎಲ್ಲ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಕುಟುಂಬದ ದೇವಸ್ಥಾನ, ಭಗವತಿ ದೇವಿ ಇದ್ದಾರೆ. ಸೊ ಇಲ್ಲೂ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕೈಯೆಲ್ಲ ಮುಕ್ಕೊಂಡು ಬಂದಿದ್ದಾಯಿತು. ಯಾವ್ದು ಭಗವತಿ ದೇವಿ? ಇದು ಭಗವತಿ ದೇವಿ. ಇದು ಗುರುಪ್ರದು ಭಗವಂತ ಕರಿಂಗುಟ್ಟಿ ಅಂತ. ಇದು ನಮ್ದು ಕುಟುಂಬದ ದೇವಸ್ಥಾನ. ದೈವಗಳು ದೇವಿ, ಇದು ದೈವ. ಇದು ಕುಟುಂಬದ ದೇವಸ್ಥಾನ ಅಲ್ಲ. ಹಾಗೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರುವಾಗ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ಧ್ವನಿನ ಮಲಗಿಸಿದ್ದಾಯಿತು. ಮಲಗಿಸಿ ನಮ್ಮದು ಮನೆ ಕಾಂಪೌಂಡಲ್ಲಿರೋ ಮಾವಿನಕಾಯಿ ಗಿಡದಲ್ಲಿ ಮಾವಿನಕಾಯಿ ಬಿಟ್ಟಿತ್ತು, ಸುಮಾರು ಮಾವಿನಕಾಯಿ ಬಿಟ್ಟಿತ್ತು. ಅದು ಚಿಕ್ಕ ಮಾವಿನಕಾಯಿ. ಹಾಗೆ ಅಪ್ಪು ಅದನ್ನು ಕೀಳೋಣ, ಅಜ್ಜಿ ಕಿತ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಬಿಕಾಸ್ ನಾವಿವತ್ತು ಬ್ಯಾಂಗ್ಳೂರ್ಗೆ ಹೊರಟಿದ್ವಿ. ಸೊ ಹಾಗಾಗಿ ಅಜ್ಜಿ ಕಿತ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಹಾಗೆ ಅಪ್ಪು ಕೀಳು ಅಂತೇಳಿ ಹೋಗಿದ್ದು. ಇದನ್ನ ಇನ್ನು ಕಿತ್ತು ಇದರಲ್ಲಿ ಉಪ್ಪು ನೀರಲ್ಲಿ ಹಾಕಿಡೋದು, ಪಿಕ್ಕಲ್ ಮಾಡೋದು, ಏನಾದರೂ ಒಂದು ಮಾಡ್ಬೋದು. ಹಾಗೆ ಅಪ್ಪು ಕೀಳು ಅಂತ ಹೇಳಿ ನಾವು ಟೆರೆಸ್ ಮೇಲೆ ಹೋಗಿ ಮಾವಿನಕಾಯಿ ಎಲ್ಲ ಕೀಳ್ತಾ ಇದ್ವಿ. ಇದು ಚಿಕ್ಕ ಮಾವಿನಕಾಯಿ. ಉಪ್ಪು ನೀರಲ್ಲಿ ಹಾಕಿ ಇಡಲಿಕ್ಕೆ ಚೆನ್ನಾಗಿರುತ್ತಂತೆ. ಮತ್ತು ಈ ಫಿಶ್ ಕರಿಗೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಹಾಗೆ ಅದನ್ನು ಕೀಳ್ಲಿಕ್ಕಂತ ನಾನು ಅಪ್ಪು ಹೋಗಿ ಅದನ್ನೆಲ್ಲ ಕೀಳ್ತಾ ಕೂತ್ಕೊಂಡಿದ್ವಿ. ಆ್ಯಂಡ್ ನಾವು ಯೂಶ್ವಲಿ ಟೆರೆಸ್ಸಿಗೆಲ್ಲ ಹೋಗೋದೇ ಇಲ್ಲ. ನಾನಂತೂ ಹೋಗೋದೇ ಇಲ್ಲ. ಅಪ್ಪು ಏನಾದರೂ ಹಿಂಗೆ ಹೋದರೆ ಮಾತ್ರ ಜೊತೇಲಿ ಹೋಗೋದಷ್ಟೇ. ಇಲ್ಲಾಂದರೆ ನಾವು ಕೆಳಗಡೆನೇ ಇರ್ತೀವಿ. ಅಪರೂಪ ಟೆರೆಸ್ಸಿಗೆಲ್ಲ ಹೋಗೋದಲ್ಲ. ಇಲ್ಲಿ ಸಂಜೆ ಮತ್ತು ಬೆಳಿಗ್ಗೆಲ್ಲ ಆಗುವಾಗ ಚೆನ್ನಾಗಿರುತ್ತೆ ವೈಬು. ಫುಲ್ ಸುತ್ತಮುತ್ತ ಗಿಡ ಇರುತ್ತಲ್ಲ, ಹಾಗಾಗಿ. ಆ್ಯಂಡ್ ಮಧ್ಯಾಹ್ನದೆಲ್ಲ ಸಿಕ್ಕಾಬಟ್ಟೆ ಬಿಸಿಲು. ಆ್ಯಂಡ್ ಇವಾಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಕೇರಳದಲ್ಲಿ. ಸೆಕೆ ಅಂದರೆ ಹೆವಿ ಸೆಕೆ. ಅದು ನಾವು ಬ್ಯಾಂಗ್ಳೂರಿಂದ ಸಡನ್ನಾಗಿ ಕೇರಳಕ್ಕೆ ಹೋದರೆ ಆ ಸೆಕೆಯಲ್ಲಿ ಸ್ವೆಟ್ ಆಗಿ ಡಿಹೈಡ್ರೇಷನ್ ಆಗಿ ಟಯರ್ಡ್ ಆಗುತ್ತೆ. ಹಾಗೆ ನಾವು ಯೂಶ್ವಲಿ ಮನೆ ಒಳಗೆ ಇರ್ತೀವಿ. ಆ್ಯಂಡ್ ಇವಾಗ ಅಪ್ಪು ಮಾವಿನಕಾಯಿ ಹೋಗ್ತೀನಿ ಅಂತ ಹೇಳುವಾಗ ನಾನು ಹೋಗಿ ಈಗೆಲ್ಲ ಸುತ್ತಮುತ್ತ ನೋಡ್ತಾ ಇದ್ದೆ. ಚೆನ್ನಾಗಿರುತ್ತೆ ಮೇಲ್ಗಡೆ ವ್ಯೂ, ಫುಲ್ ಗ್ರೀನರಿ ಇರುತ್ತಲ್ಲ, ಹಾಗೆ ಒಂದು ಕಾಮ್ ಮತ್ತು ಗಲಾಟೆ ಇಲ್ಲ, ಫುಲ್ ಸೈಲೆಂಟ್ ಏರಿಯಾ. ಹಾಗಾಗಿ ಫುಲ್ ಒಂಥರ ಪೀಸ್ ಅನಿಸುತ್ತೆ. ಹಾಗೆ ಮಾವಿನಕಾಯಿ ಎಲ್ಲ ಸಿಕ್ಕಾಬಟ್ಟೆ ಬಿಟ್ಟಿತ್ತು, ಎಲ್ಲ ಉದುರೋಗ್ತಾ ಇತ್ತು. ಮತ್ತು ಅಜ್ಜಿ ಹೇಳಿದ್ದು ಬ್ಯಾಂಗ್ಳೂರು ಹೋಗ್ತಿದ್ದೀರಲ್ಲ, ಹೇಗಿದ್ರು ತಗೊಂಡೋಗಿ ಅಂತ. ಹಾಗೆ ಇನ್ನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗೋದಿಲ್ಲಲ್ಲ ಮಾವಿನಕಾಯಿ, ಏನಾದರೂ ಮಾಡ್ಬೋದು ನಮಗೆ ಚಿತ್ರಾನ್ನ ಮತ್ತು ಫಿಶ್ ಕರಿಗೆಲ್ಲ ಯೂಸ್ ಮಾಡ್ಬೋದು ಅಂತೇಳಿ ತೊಗೊಂಡೋಗೋಣ ಅಂತ ತೆಗಿತಾ ಇದ್ವಿ. ಆ್ಯಂಡ್ ಈ ಟೆರೆಸ್ಸಿಗೆಲ್ಲ ನಾನೆಲ್ಲ ಹೋಗೋದಿಲ್ಲ ಒಬ್ಬೊಬ್ಬಳೆ. ಅಮ್ಮನೂ ಹೋಗಲ್ಲ, ನಾನು ಯಾರೂ ಹೋಗಲ್ಲ. ಅಪ್ಪು ಬಂದರೆ ಮಾತ್ರ, ಏನಾದರೂ ಅಪ್ಪು ಮೇಲೆ ಹೋದರೆ ಕರ್ಕೊಂಡು ಹೋಗ್ತಾರೆ, ಆವಾಗ ಮಾತ್ರ ಹೋಗೋದು. ಹಾಗೆ ಇವತ್ತು ಮೇಲೆ ಟೆರೆಸಲ್ಲಿ ಹೋಗಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಇದೆಲ್ಲ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಬಂದಿದ್ದಾಯಿತು. ಟೆರೆಸ್ಸಿಗೆ ಹೋಗಿದ್ದು ಹೀಗೆ. ಟೆರೆಸ್ಸಿಂದ ಕೆಳಗೆ ಬರುವಾಗ ನಾವೆಲ್ಲ ಕ್ಲೋಸ್ ಮಾಡಬೇಕು.
ಕ್ಲೋಸ್ ಮಾಡಿದರೆ ಟೆರೆಸ್ದು ಕ್ಲೋಸ್ ಆಗುತ್ತೆ. ಸೊ ದಟ್ ಕೆಳಗಡೆ ಇಲ್ಲೆಲ್ಲ ನಮಗೆ ಬಟ್ಟೆ ಒಣಗಾಕೊಳ್ಳೋಕ್ಕೆಲ್ಲ ಫುಲ್ ಮಳೆ ನೀರೇನು ಬೀಳಲ್ಲ, ಫುಲ್ ಕ್ಲೀನಾಗಿರುತ್ತೆ. ಇನ್ ಕೇಸ್ ಮತ್ತೆ ನಮಗೆ ಟೆರೆಸ್ಗೆ ಹೋಗ್ಬೇಕಾದ್ರೆ ಈಗ ನಾವು ಹೋಗಿ ಅದನ್ನು ಅಲ್ಲಿ ಜರಗ್ಸಕ್ಕೊಂದು ಇದು ಕೊಟ್ಟಿದ್ದಾರೆ, ಅದನ್ನು ಹಿಡ್ಕೊಂಡು ಹೀಗೆ ಪುಲ್ ಮಾಡಿದ್ರೆ ಮತ್ತೆ ಬ್ಯಾಕ್ ಸೈಡಿಗೆ ಬರುತ್ತೆ. ಮತ್ತು ಹತ್ಕೊಂಡು ಮತ್ತೆ ಕ್ಲೋಸ್ ಮಾಡಿ ಇಳಿದು ಬರ್ಬೋದು. ನಾವಿನ್ನು ಮುಂದೆ ಫ್ಯೂಚರಲ್ಲಿ ಇದು ಮಾಡ್ತೀವಲ್ಲ, ಯಾವುದು ಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡುವಾಗ ಈಗ ಅಪರೂಪಕ್ಕೆ ನಾವು ಇಬ್ಬರೇ, ನಾನು ನೀನು ಅಮ್ಮು ಅಪ್ಪ ವಿಜಯಣ್ಣ ಮಾತ್ರ ಆಗ್ತದಲ್ವಾ. ಹೌದು, ಅಮ್ಮ ಅಲ್ಲಿ ಹೋಗುದಿಲ್ಲ. ಹುಡುಕುವ ನನಗೂ ಬನ್ನಿ ನಿದ್ದೆ ಮಾಡ್ತಾ ಇದ್ಲು, ಬನ್ನಿ ಮಲಗಿಸಿ ನಾವು ಹೋದ್ವಿ. ಇನ್ನು ಕೆಳಗಡೆ ಹೋಗಿ ಬಿದ್ದಿರೋದು ಮಾವಿನಕಾಯಿನೆಲ್ಲ ಹತ್ಕೊಂಡ್ಬರ್ಬೇಕು. ಸೊ ಅದು ಮಾಡೋಣ. ಹತ್ಕೊಂಡು ಬಂದು ಮೇಲಿಟ್ಟು ದನಿನ ಮೇಲೆ ರೆಡಿ ಮಾಡಿ ನಾವು ರೆಡಿಯಾಗಿ ಅಮ್ಮನ ಹತ್ರ ಹೋಗಿ ಬರಬೇಕು. ಅಮ್ಮ ಇಲ್ಲದೆ ಮನೆ ಬೋರು, ಬೇಜಾರಂದರೆ ಬೇಜಾರು. ಅಲ್ಲಿ ತೆಗಿತಂದ ಇಡಿ, ಅಲ್ಲಿ ಇನ್ನೂ ಉಂಟು. ಕಾರ್ ಕೆಳಗೆ ಹೋಗಿದ್ದಾವ? ಹಾಂ ಹೌದು, ರೇಟ್ ಹೋಯ್ತು ಒಟ್ಟಿನ ನೋಡ ಇಲ್ಲಿ ಬಿದ್ದಿದೆ ಎಲ್ಲ ಮಾವಿನಕಾಯಿ. ಅಪ್ಪು ಇಡಿ ಬಕೆಟ್. ಅಪ್ಪು ಇವತ್ತು ಬಾಳೆ ಎಲ್ಲ ಕಟ್ ಮಾಡಿ ಹಾಕಿದ್ದು. ಅಲ್ಲೊಂದು ಮಾವಿನ ಗಿಡ ಇದೆ, ಮಾವಿನ ಗಿಡಕ್ಕೆ ಬಿಸಿಲು ಬರ್ತಾ ಇಲ್ಲ ಅಂತ ಇಲ್ಲಿದ್ದು 2 ಬಾಳೆ ಕಂದು ಗಿಡನ ಕಟ್ ಮಾಡಿ ಹಾಕಿದ್ದು. ಇಷ್ಟು ಮಾವಿನಕಾಯಿ ನಮಗೆ ಸಿಕ್ತು ಮೇಲಿಂದ ಹೊಡೆದು. ಇದನ್ನು ವಿನೆಗರ್ ವಾಟ್ರಲ್ಲಿ ಹಾಕೋದಾ? ಗೊದ್ದ ಅಪ್ಪು, ಇದನ್ನೇನು ವಿನೆಗರ್ ನೀರಲ್ಲಿ ಹಾಕಿಡೋದ? ಉಪ್ಪು ವಿನೆಗರಲ್ಲಿ ಹಾಕಿ ಹಾಗೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾವು ಈಗ ಕೇರಳಗೆ ಬಂದು ಲೈಕ್ ಆಲ್ಮೋಸ್ಟ್ 1 ವೀಕ್ ಆಯಿತು. ಲಾಸ್ಟ್ ವೀಕ್ ಮಂಡೇ ನೈಟ್ ಅಮ್ಮನಿಗೆ ಚೆಸ್ಟ್ ಪೇನ್ ಬಂತು. ಅಮ್ಮ ಅಂದರೆ ನಂದು ಅಪ್ಪದಮ್ಮ, ಅತ್ತೆ. ಸೊ ನಾನು ಅಮ್ಮ ಅಂತ ಕರಿತೀನಿ ಅತ್ತೆನ. ಸೊ ಹಾಗೆ ಅವ್ರಿಗೆ ಚೆಸ್ಟ್ ಪೇನ್ ಬಂತು ಅಂತ ನೈಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಂತೆ. ಒಂದು 10:30 ಹಂಗೆ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿದ್ದು. ಸೊ ಆವಾಗಲೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು. ನಾವು ಟ್ಯೂಸ್ಡೇ ಬೆಳಗ್ಗೆನೇ ಹೊರಟು ಒಂದು 10 o'clockಗೇನೋ ಹೊರಟ್ವಿ. ರಾತ್ರಿ ಒಂದು 7-8 ಆಗಿತ್ತು ನಾವು ರೀಚ್ ಆದಾಗ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆ್ಯಂಜಿಯೋಗ್ರಾಮ್ ಎಲ್ಲ ಮಾಡಿ ಬ್ಲಾಕ್ ಎಲ್ಲ ಕ್ಲಿಯರ್ ಮಾಡಿ ICU ಅಲ್ಲಿ ಇಟ್ಕೊಂಡಿದ್ರು. ಸೊ ನಾವು ಬಂದಾಗ ICU ಅಲ್ಲಿದ್ದರು. ಮತ್ತು ಬಂದು ICU ಅಲ್ಲಿ ನಾವು ನೋಡಿ ಎಲ್ಲ ಮಾತಾಡಿಸಿ ನೆಕ್ಸ್ಟ್ ಡೇನೂ ಅದರಲ್ಲೇ ಇದ್ದರು. ಸೊ ಒಂದು ಮಧ್ಯಾಹ್ನ ಆಗುವಾಗ ಶಿಫ್ಟ್ ಮಾಡಿದರು. ಇವಾಗ ಡಿಸ್ಚಾರ್ಜ್ ಮಾಡಿ ಆಯಿತು. ಡಿಸ್ಚಾರ್ಜ್ ಮಾಡಿ ಅಮ್ಮ ಇಲ್ಲಿಗೆ ಬಂದಿಲ್ಲ, ಇಲ್ಲಿ ಮತ್ತೆ ಒಬ್ಬರೇ ಇರಬೇಕಾಗುತ್ತೆ ಅಂತ. ಬಿಕಾಸ್ ಅಪ್ಪ ಮ್ಯಾಂಗ್ಳೂರಲ್ಲಿ ಇರ್ತಾರಲ್ಲ, ಸೊ ಅಮ್ಮ ಒಬ್ಬರೇ ಇರಬೇಕಾಗುತ್ತೆ. ನಾವಿನ್ನು ಬ್ಯಾಂಗ್ಳೂರು ಹೋದರೆ ಕಷ್ಟ ಆಗುತ್ತೆ ಅಮ್ಮ ಮತ್ತು ಅಮ್ಮಂಗೆ ಅಂತ. ಸೊ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದು. ಸೊ ಅಮ್ಮನ ಮನೇಲಿ ಅಮ್ಮಂದು ಅಕ್ಕ ಮತ್ತು ಅಣ್ಣ ಎಲ್ಲ ಆ ಕಡೆ ಅಕ್ಕಪಕ್ಕ ಇಲ್ಲಿದ್ದಾರೆ. ಅಮ್ಮಂದು ಎಲ್ಲ ಅಕ್ಕಂದರು ಮತ್ತು ಅಮ್ಮಂದು ಅಣ್ಣ ಎಲ್ಲರೂ ಅಲ್ಲೇ ಅಕ್ಕಪಕ್ಕ ಇದ್ದಾರೆ. ಸೊ ಹಾಗಾಗಿ ಅವರು ನೋಡ್ಕೊಳ್ತಾರೆ, ಅವರು ಯಾವಾಗಲೂ ಮನೇಲಿ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಈಗ 4 weeks ಕಂಪ್ಲೀಟ್ ರೆಸ್ಟ್ ಹೇಳಿದ್ದಾರೆ. ಸೊ ಹಾಗೆ ಅಲ್ಲಿ ಅವರು ಯಾವಾಗಲೂ ನೋಡ್ಕೊಂಡಿರ್ಬೋದು ಅಮ್ಮನನ್ನು ಅಂತ. ಈಗ ಫುಲ್ ಕೇರ್ ಮಾಡಬೇಕು ಅವ್ರನ್ನ, ಫುಲ್ ರೆಸ್ಟಲ್ಲಿರಬೇಕು. ಹಾಗಾಗಿ ಅಲ್ಲಿ ಇದ್ರೆ ಸೇಫ್ ಅಂತೇಳಿ ಈಗ ಅಲ್ಲಿ ಬಿಟ್ಟು ಬಂದಿದ್ದು. ಅಮ್ಮನೂ ಅಲ್ಲೇ ಇದ್ದಾಳೆ ಅಮ್ಮನ ಜೊತೆನೇ. ಅಮ್ಮಗೆ ವರ್ಕ್ ಫ್ರಮ್ ಹೋಮು. ಹಾಗೆ ಅಮ್ಮನ ಜೊತೆ ಅಲ್ಲಿ ಅಮ್ಮು ಇದ್ದಾಳೆ. ನಾವು ಇಲ್ಲಿಗೆ ಬಂದಿದ್ವಿ, ನಮ್ಮ ಮನೆಗೆ ಬಂದಿದ್ವಿ. ಇವಾಗ ನೆನ್ನೆ ಎಲ್ಲ ನಾವು ಅಲ್ಲಿದ್ವಿ. ಡಿಸ್ಚಾರ್ಜ್ ಮಾಡಿಸಿ ಹಾಸ್ಪಿಟ್ಲಿಂದ ಅಮ್ಮನಿಗೆ ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಅಲ್ಲಿ ಅಮ್ಮನ ಮನೆಗೆ ಹೋದ್ವಿ, ಅಜ್ಜಿ ಮನೆಗೆ. ಹಾಂ ಇಲ್ಲ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ಅಮ್ಮನನ್ನು ಅಲ್ಲಿ ಬಿಟ್ಟು
ನಾವೇನೋ ನೈಟ್ ಇಲ್ಲಿಗೆ ಬಂದ್ವಿ. ಮತ್ತು ಇವತ್ತೆಲ್ಲ ಫುಲ್ಲು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದು. ಇನ್ನು ಈಗ ಮಧ್ಯಾಹ್ನ ಆಯಿತು. ಈಗ ಇನ್ನು ಅಮ್ಮನ ಹತ್ರ ಹೋಗಬೇಕು. ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಬಂದು ನಾವು ನಾಳೆ ಬ್ಯಾಂಗ್ಳೂರು ಹೊರಡೋದು. ಏನು ಪರವಾಗಿಲ್ಲ, ಈಗ ಹುಷಾರಾಗಿದ್ದಾರೆ. ಬಟ್ ಆ 1 ವೀಕ್ ಫುಲ್ ನಮಗೆ ಫುಲ್ ಟೆನ್ಷನ್ ಆಗಿ ಸ್ಟ್ರೆಸ್ ಆಗಿಬಿಟ್ಟಿತ್ತು, ಸಡನ್ನಾಗಿ ಹಿಂಗಾಯಿತು ಅಂತ. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಇನ್ನೊಂದು 4 ವೀಕ್ಸ್ ಪ್ರಾಪರಾಗಿ ರೆಸ್ಟ್ ಎಲ್ಲ ತೆಗೆದ್ರೆ ಹುಷಾರಾಗ್ತಾರೆ. ಇನ್ನೊಂದು 2-3 ಮಂತ್ಸ್ ಫುಲ್ ರೆಸ್ಟಲ್ಲಿ ಇರಬೇಕು. ಹಾಗೆ ಅಮ್ಮ ಇನ್ನೂ ಬ್ಯಾಂಗ್ಳೂರೆಲ್ಲ ಬರೋದಿಲ್ಲ ಸದ್ಯಕ್ಕೆ. ಹಾಗೆ ವಿಷಯ. ಹಾಗೆ ನಾವು ಇನ್ನು ನಾಳೆ ಹೊರಡ್ತೀವಿ ಬ್ಯಾಂಗ್ಳೂರಿಗೆ. ಅಪ್ಪುಗೆ ಲೀವ್ ಇಲ್ಲ. 1 ವೀಕ್ ಲೀವ್ ತೊಗೊಂಡಿದ್ದ ಅಪ್ಪು. ನಾನು ಅಷ್ಟೇ ಲೀವ್ ತಗೊಂಡಿದ್ದೆ. 3-4 ಡೇಸ್ ನಾನು ಲೀವಲ್ಲಿದ್ದೆ. ಸಡನ್ನಾಗಿ ಇದಾಯ್ತಲ್ಲ, ಸೊ ಹಾಗಾಗಿ ನಾವು ಎಲ್ಲ ಈಚೆ ಬರುವಾಗ ಬಂದ್ವಿ. ಹಾಗಾಗಿ ನಾನು ಲೀವಲ್ಲಿದ್ದೆ ಒಂದು 4 ಡೇಸು. ಇನ್ನು ನಾನು ಮಂಡೇ ಆಫೀಸ್ ಹೋಗಬೇಕು. ಮತ್ತು ನೋಡಬೇಕು, ಹೋಗಿ ಮತ್ತು ನಾನು ಪರ್ಮಿಷನ್ ಕೇಳಿ, ವರ್ಕ್ ಫ್ರಮ್ ಹೋಮ್ ಪರ್ಮಿಷನ್ ಕೇಳಿ ಕೊಡೋದಾದರೆ ನೋಡಬೇಕು ಈಚೆ ಬರಬೇಕಾ ಅಂತ. ಇಲ್ಲಿ ಅಮ್ಮನ ಜೊತೆ ನಿಲ್ಲಕ್ಕೆ. ಅವ್ರಿಗೀಗ ಫುಲ್ ಸುಸ್ತು, ಎದ್ದೇಳಿ ಕೂತ್ಕೊಳ್ಳಿಕ್ಕೆಲ್ಲ ಸುಸ್ತಿದೆ. ನೋಡ್ಬೇಕು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕು. ಸದ್ಯಕ್ಕೆ ನಾವು ನಾಳೆ ಹೋಗೋದು ಬ್ಯಾಂಗ್ಳೂರಿಗೆ. ಬೇಜಾರು, ಆ ಕಡೆ ಹೋಗೋಕ್ಕೂ ಮನಸ್ಸಿಲ್ಲ, ಈ ಕಡೆ ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ, ಹೋಗೋದೇ ಇರಲಿಕ್ಕೂ ಆಗೋದಿಲ್ಲ. ಆ ಥರ ಸಿಚುವೇಶನ್ ಇವಾಗ. ನೋಡೋಣ ಏನಾದ್ರು ಪ್ಲ್ಯಾನ್ ಮಾಡಿ. ಸೊ ಹಾಗೆ ಅದೇ ಮಾವಿನಕಾಯಿ ಎಲ್ಲ ಬಿಟ್ಟಿತ್ತಲ್ಲ, ಮತ್ತದು ಇನ್ನು ನಾವು ಉಪ್ಪಲ್ಲಿಡೋಣ ಅಂತ ಅಪ್ಪು ತೆಗೆದಿದ್ದು. ಹಾಗೆ ಹೋಗಿ ತೆಕ್ಕೊಂಡು ಬಂದ್ವಿ. ಸಿಕ್ತೀಗ ಸ್ವಲ್ಪ ಮಾವಿನಕಾಯಿನ ನೀರು ಇದು ಉಪ್ಪಲ್ಲಿ ಹಾಕಿಡಬೇಕು. ಮತ್ತು ಆಚೆ ಅಮ್ಮನ ಹತ್ರ ಹೋಗೋಕೆ ಸ್ವಲ್ಪ ತಗೊಂಡೋಗ್ಬೇಕು. ಹಾಗೆ ಲೆಟ್ಸ್ ಗೋ ಇನ್ಸೈಡ್ ನಾವು.